ಬ್ಯಾಕ್ ಟು NK Shetty ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ನೋಡಿದ್ದೀರಾ ತಮ್ಮನೇನಲ್ಲಿ ಏನಂತ. ಎಸ್, ನಾವಿವತ್ತು ಹೋಗ್ತಾ ಇದ್ದೀವಿ ಸುನಿಧಿ ಚೌಹಾನ್ ಕಾನ್ಸರ್ಟ್ಗೆ. ಐ ಆಮ್ ಹೋಮ್ ಅಂತ ಕಾನ್ಸರ್ಟ್ ಹೆಸರು, ಭಾರತೀಯ ಸಿಟಿ ಮಾಲಲ್ಲಿ. ಸೊ ಇವಾಗ ರೆಡಿ ಆಗಿದ್ದೀವಿ. ಇದು ನಮ್ಮ ಔಟ್ಫಿಟ್ಟು. ಇವರದು ಹೆಂಗೋ ದೊಡ್ಡ ಮನ್ಸು ಮಾಡಿ ಕಿರಣ ಅವರು ನನ್ನನ್ನು ತೋರಿಸ್ಬೋದು ಇವತ್ತು ಅಂತ ಹೇಳಿಲ್ವಂತೆ, ಹಂಗಾರು ತೋರಿಸಲ್ಲ. ಸೊ 1 hour ಬೇಕು ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ. ಈ ವಿಡಿಯೋದಲ್ಲಿ ನೀವು ಕೇವಲ ಕಾನ್ಸರ್ಟ್ಸ್ ಹೇಗೆ ನಡೆಯುತ್ತೆ, ಹೇಗೆ ಆರ್ಗನೈಸ್ ಮಾಡ್ತಾರೆ, ಹೇಗೆ ಟಿಕೆಟ್ ಬುಕ್ ಮಾಡ್ಬೋದು, ಅಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದು. ಆ್ಯಂಡ್ ಝುಡಿಯೋ ಅಲ್ದೇನೆ ಮತ್ತೊಂದು ಬ್ರ್ಯಾಂಡ್ ಬಜೆಟ್ ಫ್ರೆಂಡ್ಲಿ ಇದೆ, ಅದ್ಯಾವುದು ಅಂತಲೂ ತಿಳಿಸ್ತೀನಿ. ಮತ್ತು ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇಫ್ ಇನ್ ಕೇಸ್ ನೆಸೆಸಿಟಿ ಇದೆ ಅಂತ ಅಂದರೆ ಅದನ್ನು ಫುಲ್ ವಿಡಿಯೋ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ತುಂಬಾ ದೂರ ಇರೋದ್ರಿಂದ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ. ಆ್ಯಂಡ್ ನನಗೆ ತುಂಬಾ ಇಷ್ಟ ಕಾನ್ಸರ್ಟ್ಗೆಲ್ಲ ಹೋಗೋಕ್ಕೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಭಯಂಕರ ಟ್ರಾಫಿಕ್ ಉಂಟು. ಹೋಗೋ ಅಷ್ಟೊತ್ತಿಗೆ ಎಲ್ಲ ಎಕ್ಸೈಟ್ಮೆಂಟ್ ಎಲ್ಲ ಹಿಂಗೆ ಹಿಡಿದೋಗಿರುತ್ತೆ. ಅಲ್ಲಿ ಹೋದ್ಮೇಲೆ ಹಿಂಗೆ ಬೂಸ್ಟ್ ಮಾಡಬೇಕಷ್ಟೇ. ಬೂಸ್ಟ್ ಮಾಡೋದಕ್ಕೆ ಕಿರಣ್ ಅವರು ಫುಲ್ ಎಂಕರೇಜ್ ಮಾಡ್ತಾರೆ. ಕಿರಣ್ ಅವರು ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಾರೆ. ನೋಡಿದವರೆಲ್ಲ ಫ್ಲ್ಯಾಟ್ ಹಂಗೆ ಫುಲ್ ಫಿದಾಗ್ಬಿಡ್ತಾರೆ. ಅಷ್ಟು ಆಸಮಾಗಿ ಮಾಡ್ತಾರೆ ಡ್ಯಾನ್ಸ್ನವರು. ಯಾವ ಲೆವೆಲಿಗೆ ಟ್ರಾಫಿಕ್ಕು ಅಂದರೆ ವಾಪಸ್ ಮನೆಗೆ ಹೋಗ್ಬಿಡೋಣ ಅನ್ನೋ ಲೆವೆಲಿಗೆ ಟ್ರಾಫಿಕ್. ನಮ್ಗೆ ಇವೆಲ್ಲ ಬೇಕಿತ್ತಾ? ಮಾತಾಡ್ಸ್ಬಾರ್ದು. ಈಗ ನೋಡ್ತಿದ್ದೀರಾ ಮಾಲ್ ಆಫ್ ಏಷ್ಯಾ. ಮುಂಚೆನೇ ಒಂದ್ಸಲ ಹೋಗಿದ್ವಿ ಮಾಲ್ ಆಫ್ ಏಷ್ಯಾಗೆ, ಬಟ್ ಅಲ್ಲೆಲ್ಲ ಇನ್ನೂ ಶಾಪ್ಗಳು ಓಪನೇ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗೋಣ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮಾಲ್ ಆಫ್ ಏಷ್ಯಾ ನೋಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ಕಮೆಂಟ್ ಮಾಡಿ. ಆ ಬೇಸಸ್ ಮೇಲೆ ಬೇಕಾದ್ರೆ ಅದು ಒಂದು ವಿಡಿಯೋ ಮಾಡಿಬಿಡೋಣ. ಇವಾಗ ನಾವು ಭಾರತೀಯ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅನ್ನಿದು, ಫುಲ್ ಸಿಟಿನೇ ಇದು. ಹೌದಾ? ಎಲ್ಲ ಭಾರತೀಯ ಸಿಟಿ. ಆಸಮ್ ಆಸಮ್, ಚೆನ್ನಾಗಿದೆ. ಫಾರಿನ್ ಥರ ಇದೆ. ಓ, ಬ್ಯಾಂಗ್ಳೂರ್ನ ಬಿಗ್ಗೆಸ್ಟ್ ಅಪಾರ್ಟ್ಮೆಂಟ್ ನಾನು ನೋಡಿರೋದು. ಬಂದಿದ್ದೀವಿ ಇವಾಗ ಪಾರ್ಕಿಂಗ್ಗೆ. 100 rupees ಚಾರ್ಜ್ ಉಂಟು. ಸೊ ಪಾರ್ಕ್ ಮಾಡಿ ಹೋಗೋದಷ್ಟೇ. ಈಗ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂತ ನಾನು ಹಿಂದೆ ಇರೋದಂತೂ ಭಯಂಕರ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ನೋಡಿದ್ದು. ಆಲ್ಮೋಸ್ಟ್ ಒಂದು ಎಷ್ಟು ಫ್ಲೋರ್ ಇದೆ ಅಂತ ಕೌಂಟ್ ಮಾಡ್ತೀನಿ ತಡೀರು. 1 2 30 ಫ್ಲೋರ್ ಇದೆ ಅನ್ನೋದು. 30 ಫ್ಲೋರ್ ಅಪಾರ್ಟ್ಮೆಂಟು. ಅಪ್ಪೋ, ಮತ್ತು ಸಕ್ಕತ್ ದೊಡ್ಡದು. ಮಾಲ್ ಒಳಗಡೆ ಪಾರ್ಕಿಂಗ್ ಫುಲ್ ಆಗಿತ್ತು. ಸೊ ಹಾಗಾಗಿ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ನಮ್ಮನ್ನ ಕರ್ಕೊಂಡೋಗೋಕ್ಕೆ ಈಗ ಬಗ್ಗಿ ಬಂದಿದೆ. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು, ಸ್ವಲ್ಪ ದೂರ ಆಗುತ್ತೆ. ಬಗ್ಗಿಲಿ ಹೋಗೋರು ಹೋಗ್ಬೋದು. ಈಗ ಕೆಲವ್ರದ್ದು ಕ್ವೆಶನ್ಸ್ ಇರುತ್ತೆ, ಹೇಗೆ ಕಾನ್ಸರ್ಟ್ಸ್ಗೆ ಹೋಗೋದು ಅಂತ. ಹೇಗಪ್ಪ ಅಂತಂದರೆ ಸಿಂಪಲ್. ಬುಕ್ ಮೈ ಶೋ ಅಲ್ಲಿ ನೀವು ಹೇಗೆ ಆ್ಯಸ್ ಯೂಶುವಲ್ ಮೂವಿ ಟಿಕೆಟ್ನ ಬುಕ್ ಮಾಡ್ತೀರೋ ಅದೇ ಥರ ಅಲ್ಲಿ ಲೈವ್ ಇವೆಂಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡ್ತಂದರೆ ಕಾನ್ಸರ್ಟ್ಸ್ದು ನಿಮಗೆ ಲಿಸ್ಟೇ ಬರುತ್ತೆ. ಸೊ ಯಾವ ಕಾನ್ಸರ್ಟ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಆ ಪಾಸ್ನ ಬುಕ್ ಮಾಡ್ಕೊಳ್ಳೋದು. ಬಟ್ ಕಾನ್ಸರ್ಟ್ಸ್ದು ಪಾಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದು ಗೋಲ್ಡ್ ಪಾಸ್ ಇರುತ್ತೆ, ಒಂದು VIP ಪಾಸ್ ಇರುತ್ತೆ. ಸೊ ಈ ಡಿಪೆಂಡಿಂಗ್ ಅಪಾನ್ ದಿ ಪಾಸ್ ನಿಮಗೆ ಪ್ರೈಸು ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಬಗ್ಗೆಯಿಂದ ಇಳಿದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ದಿವಾಲಿ ಫೆಸ್ಟಿವಲ್ಗೆಲ್ಲ ಸ್ಟಾಲ್ಸ್ ಓಪನ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಮಾಲ್ಗೆ ನಾನು ಫಸ್ಟ್ ಟೈಮೇ ಬರ್ತಿರೋದು. ಆಲ್ಮೋಸ್ಟ್ ನಾನು ಮಾಡ್ತಿದ್ದೀನಲ್ಲ ಬ್ಯಾಗ್, ಅದು ಈ ಥರ ಹ್ಯಾಂಡ್ಮೇಡ್ ಬ್ಯಾಗ್ಸ್, ಕ್ರಿಸ್ಟಲ್ ಹ್ಯಾಂಡ್ಮೇಡ್ ಬ್ಯಾಗ್ಸ್, ಪೋಲ್. ಸ್ಯಾರಿ ಚೆನ್ನಾಗಿದೆ ಡ್ರೆಸ್. ನಾನು ಮಾಡೋ ಥರ ಬ್ಯಾಗ್ ಇರೋದ್ರಿಂದ ಅದು ಎಷ್ಟು ಅಮೌಂಟ್ ಇದೆ ಅಂತ ಕೇಳೋಣ ಅಂತ ವಿಚಾರಿಸ್ತಿದ್ದೀವಿ. ದಿಸ್ ಈಸ್ 1400 ಆಫ್ಟರ್ ದಿಸ್. ಬ್ಯಾಗ್ ಆಲ್ರೆಡಿ ಫುಲ್ಲು ಯೂಸ್ ಆಗಿರೋ ಥರ ಇದೆ. ಒಂದು ಸ್ಟಿಫ್ನೆಸ್ ಇಲ್ಲ ಮತ್ತು ಫಿನಿಶಿಂಗ್ ಇಲ್ಲ. ನೋಡ್ಬೋದು ನೀವು ಹ್ಯಾಂಡ್ ಹತ್ರ ವಯರಲ್ಲಿ ಲಾಕ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಹಂಗೆ ಮಾಡ್ತು ಅಂತ ಅಂದರೆ ನಿಮಗೆ ಬೇಗನೆ ಬ್ಯಾಗು ಕಟ್ಟಾಗುತ್ತೆ.
ಸೊ ಅದು ಬೀಡ್ಸಿಂದನೇ ಲಾಕ್ ಆದರೆ ಮಾತ್ರ ಅದಕ್ಕೆ ಲೈಫ್ ಇರುತ್ತೆ, ಇಲ್ಲ ಅಂತಂದರೆ ಇದು ಬೇಗನೆ ಕಟ್ಟಾಗಿಬಿಡುತ್ತೆ ಮತ್ತು ನೀವು ಅಷ್ಟು ದುಡ್ಡು ಕೊಟ್ಟು ಅದು ವರ್ತ್ ಅಂತ ಅನಿಸಲ್ಲ. ನೀವು ಬೇಕಾದರೆ ನಮ್ಮ ಪ್ರಾಡಕ್ಟ್ನ ನೋಡ್ಬೋದು, ಅದು ಹೇಗೆ ಫಿನಿಶಿಂಗ್ ಇದೆ ಮತ್ತು ಅದು ಸ್ಟಿಫ್ನೆಸ್ ಹೇಗಿರುತ್ತೆ ಅನ್ನೋದೆಲ್ಲನೂ ನೋಡ್ಬೋದು. ಕಾನ್ಸರ್ಟ್ ಇರೋದು 6 o'clock ನಾವು ಬೇಗ ಬಂದಿರೋದ್ರಿಂದ ಒಂದು ರೌಂಡ್ ಮಾಲ್ ಸಿಗ್ತಾಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನಾನು ಆಗಲೇ ಹೇಳಿದ್ದೆ ನಿಮಗೆ ಸ್ಟುಡಿಯೋ ಥರನೇ ಇನ್ನೊಂದು ಲೋ ಬಜೆಟ್ ಬ್ರ್ಯಾಂಡ್ ಇದೆ ಅಂತ. ಅದು ಯಾವುದು ಅಂತಂದರೆ ಇದೆ ಮಿನಿಸೋ ಅಂತ. ಬನ್ನಿ ಒಂದು ಲುಕ್ ನೋಡ್ಕೊಬರೋಣ. ಮಕ್ಕಳು ಐಟಮ್ಸ್ ಬಾರ್ಬಿ ಕ್ಯಾಂಡಲ್ಸ್, ಮಕ್ಕಳಿಗೆಲ್ಲ ಗಿಫ್ಟ್ ಮಾಡೋದಕ್ಕಾಗಲಿ ರಿಬ್ಬನ್, ಟಾಯ್ಸ್, pencils, paper, bottle, socks, makeup bags, lunch bag, cotton. ಈ ಥರ ಪುಟ್ಟ ಐಟಮ್ಸ್ಗಳು ಕಮ್ಮಿ ಇರುತ್ತೆ, ಯೂಶ್ವಲಾಗಿ ಕಮ್ಮಿ ಇರುತ್ತೆ ಆ್ಯಂಡ್ ಸೇಲ್ ಇರುತ್ತಲ್ಲ ಅದು ಯಾವಾಗಲೂ ಕಮ್ಮಿ ಇರುತ್ತೆ. ನೋಡಿ ಕಾನ್ಸರ್ಟ್ಗೆ ಯಾರು ಬಂದಿದ್ದಾರೆ ಅಂತ, ಸೆಲೆಬ್ರಿಟೀಸ್ಗಳು ಬರ್ತಾರೆ. ಅದರಲ್ಲಿ ಇವರು ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ ಸೋನು ವೇಣುಗೋಪಾಲ್ ಅವರು ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಪಾಸ್ ಸಿಕ್ಕಿದೆ, ಇವಾಗ ಕಿರಣ್ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀವಿ. ಸೊ ಇವಾಗ ಎಂಟರ್ ಆಗಬೇಕು. ಬೇಗ ಬಂದಿದ್ದೀವಿ ಅಂದ್ಬಿಟ್ಟು ತಿನ್ನೋಣ ಅಂತ ಹೇಳಿ ಒಂದಷ್ಟು ಸುತ್ತಿ ತಿನ್ಕೊಂಡು ಬರೋ ಜೊತೆಗೆ ಲೇಟ್ ಆಗೋಯ್ತು. ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಕಮ್ ಲೆಟ್ಸ್ ಗೋ. Sexy lady on the floor. Keep it coming down. I can see all the lips moving. I do. ये जो कलाम सुरूर है मेरा इश्क है आगे दूर है जिगर मेरा सुरूर है जो सुरूर है मेरा इश्क सुरूर है This one's for you, पीछे वालों सजना जिन्ना जी बारी बारी जाऊं जी मैं, ओ सजना जी बारी बारी जाऊं जी मैं, तू ही तो मेरा संसार है, ऐसा मेरा प्यार है, ऐसा मेरा प्यार है. By the way, you're driving me crazy. I see a lot of ladies sitting here. Hello ladies. जो भी बैठी हैं वहाँ पे भी. I have the tiniest, smallest request to all of you. Could you please stand up for 10 seconds and do this little step with me?